ಖಮೇನಿ ಕಲಾಸ್ ಬಗ್ಗೆ ಕುರಿತಾಗಿ ಈಗಾಗಲೇ ಭಾರತದಲ್ಲೂ ಸಹಿತ ಹಲವೆಡೆ ಪ್ರೊಟೆಸ್ಟ್ಗಳು ನಡೀತಾ ಇರುವಂತದ್ದು. ಇದೀಗ ಖಮೇನಿ ಕಲಾಸ್ ಬಗ್ಗೆ ಈವರೆಗೂ ಸಹಿತ ತುಟಿ ಬಿಚ್ಚದ ಮೋದಿ ವಿಶ್ವಾದ್ಯಂತ ಚರ್ಚೆಗೆ ಗ್ರಾಸವಾಗಿದೆ ಮೋದಿಯ ಮೌನ ವಿಚಾರ. ಹಾಗಾದ್ರೆ ಯಾವ ಕಾರಣಕ್ಕೆ ಮೋದಿ ಮೌನವಾಗಿದ್ದಾರೆ? ಖಮೇನಿ ಕಲಾಸ್ ಬಗ್ಗೆ ಈವರೆಗೆ ತುಟಿ ಬಿಚ್ಚದ ಪ್ರಧಾನಿ ನರೇಂದ್ರ ಮೋದಿ ವಿಶ್ವಾದ್ಯಂತ ಚರ್ಚೆಗೆ ಗ್ರಾಸವಾಗಿದೆ ಮೋದಿಯ ಮೌನ. ಒಂದು ಕಾಲದಲ್ಲಿ ಭಾರತದ ಜೊತೆ ಇರಾನ್ ಉತ್ತಮ ದೋಸ್ತಿ, ಮೋದಿ ಜೊತೆಗೂ ಉತ್ತಮ ನಂಟು ಹೊಂದಿದ್ದಂತ ಖಮೇನಿ ಹತ್ಯೆ ಬಗ್ಗೆ ಹಲವು ದೇಶಗಳಿಂದ ಖಂಡನೆಯ ಸಂತಾಪ ಕೇಳಿ ಬರ್ತಾ ಇದೆ. ಆದ್ರೆ ಈ ವಿಚಾರದಲ್ಲಿ ಮೌನ ವಹಿಸಿದ ಭಾರತ ಸರ್ಕಾರ ಇರಾನ್ ಸರ್ವೋಚ್ಚ ನಾಯಕನ ಹತ್ಯೆ ಬಗ್ಗೆ ಮೌನವೇಕೆ? ಪ್ರಧಾನಿ ನರೇಂದ್ರ ಮೋದಿ ಕಾರಣಕ್ಕೆ ಮೌನದ ಕಾರಣಕ್ಕೆ ಏನು? ಯಾವ ಕಾರಣಕ್ಕೆ ಮೌನವಾಗಿದ್ದಾರೆ? ವಿಶ್ವಾದ್ಯಂತ ಚರ್ಚೆಗೆ ಗ್ರಾಸವಾಗಿದೆ ಮೋದಿಯ ಈ ಮೌನ. ಖಮೇನಿ ಸಾವಿಗೆ ಕಂಬನಿ ಏಕಿಲ್ಲ, ಸಂತಾಪ ಬದಲಿಗೆ ಮೋದಿ ಮೌನವಾಗಿದ್ದೇಕೆ ಅನ್ನುವಂತಹ ಚರ್ಚೆಗಳು ನಡೀತಾ ಇರುವಂತದ್ದು. ಭಾರತ ಯಾವಾಗೂ ಶಾಂತಿಪರ ದೇಶ. ಒಂದು ಕಾಲದಲ್ಲಿ ಭಾರತದ ಮಿತ್ರರಾಗಿದ್ದಂತ ಇರಾನ್ ಸರ್ವೋಚ್ಚ ನಾಯಕ ಆಯತೊಲ್ಲಾ ಅಲಿ ಖಮೇನಿ ಹತ್ಯೆಗೆ ಜಗತ್ತಿನ ಹಲವಾರು ರಾಷ್ಟ್ರಗಳು ಸಂತಾಪವನ್ನ ಸೂಚಿಸ್ತಾ ಇದ್ದಾವೆ, ಅದ್ರ ಬಗ್ಗೆ ಧ್ವನಿಯನ್ನ ಎತ್ತುತ್ತಾ ಇದ್ದಾವೆ. ಬಟ್ ಮೋದಿಯ ಮೌನ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇರುವಂತದ್ದು. ವಿಶ್ವಾದ್ಯಂತ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಪ್ರಧಾನಿ ನರೇಂದ್ರ ಮೋದಿಯ ಮೌನ. ಆಯತೊಲ್ಲಾ ಅಲಿ ಖಮೇನಿ ಹತ್ಯೆಗೆ ಜಗತ್ತಿನ ಹಲವಾರು ರಾಷ್ಟ್ರಗಳು ಹಾಗೂ ಭಾರತ ವಿರೋಧ ಪಕ್ಷಗಳು ಖಂಡಿಸಿದ್ರು ಸಹ ಭಾರತ ಸರ್ಕಾರ ಮಾತ್ರ ಸಂತಾಪ ಸೂಚನೆಯನ್ನ ಹೊಂದಿರುವಂತದ್ದು. ಹಾಗಾದ್ರೆ ಮೋದಿಯ ಮೌನಕ್ಕೆ ಕಾರಣಗಳೇನು ಅಂತ ನಾವಿಲ್ಲಿ ನೋಡೋದಾದ್ರೆ, ಭಾರತದ ಆಂತರಿಕ ವಿಷಯಗಳಲ್ಲಿ ಅಲಿ ಖಮೇನಿ ಎಂಟ್ರಿ, ಮೂಗು ತೂರಿಸಿ ಇಲ್ಲಸಲ್ಲದ ಹೇಳಿಕೆ ನೀಡಿದ್ದ ಖಮೇನಿ ನಡೆ ಖಂಡಿಸಿ ನೋಟಿಸ್ ನೀಡಿದ್ದ ಭಾರತ ಸರ್ಕಾರ 2017ರಿಂದ 2024ರವರೆಗೂ ಖಮೇನಿ ಒಂದಲ್ಲ ಒಂದು ಖ್ಯಾತೆಯನ್ನ ತೆಗೆದಿದ್ರು. ಆರ್ಟಿಕಲ್ 370 ಕಾಶ್ಮೀರ ವಿಚಾರ, ಮುಸ್ಲಿಮರ ಮೇಲೆ ಹಲ್ಲೆ ಅನ್ನುವಂತ ವಿಚಾರಕ್ಕೆ ಅಲ್ಲಿ ಮಾತನಾಡಿರ್ತಾರೆ. ಭಾರತೀಯ ಮುಸ್ಲಿಮರು ಅಪಾಯದಲ್ಲಿದ್ದಾರೆ ಎಂದಿದ್ದಂತ ಅಲಿ ಖಮೇನಿಯ ಕಿಡಿಗೇಡಿ ಹೇಳಿಕೆಗಳಿಂದ ಗರಂ ಆಗಿದ್ದ ಭಾರತ, ಹೀಗಾಗಿಯೇ ಸಂತಾಪದಿಂದ ದೂರ ಉಳಿದ ಭಾರತ ಸರ್ಕಾರ ಅನ್ನುವಂತ ಒಂದಿಷ್ಟು ಪ್ರಶ್ನೆಗಳು ಇಲ್ಲಿ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಮೌನವಾಗಿದೆ ಭಾರತ ಅಂತ ಇಲ್ಲಿ ಯಾವ ಕಾರಣಕ್ಕೆ ಮೋದಿ ಇದಕ್ಕೆ ಮೌನವನ್ನ ತಾಳಿದ್ದಾರೆ ಅಂತ ನಾವು ಇಲ್ಲಿ ಗಮನಿಸಿ ನೋಡಿದಾಗ ಕೆಲವೊಂದಿಷ್ಟು ವಿಚಾರಕ್ಕೆ ಈಗಾಗಲೇ ಆರ್ಟಿಕಲ್ 370 ಕಾಶ್ಮೀರ ವಿಚಾರದಲ್ಲೂ ಕೂಡ ಮುಸ್ಲಿಮರ ಮೇಲೆ ಹಲ್ಲೆ ಆಗ್ತಾ ಇದೆ ಅಂತ ಅಲಿ ಖಮೇನಿ ಒಂದು ಹೇಳಿಕೆಯನ್ನ ಕೊಟ್ಟಿರ್ತಾರೆ. ಅದಾದ ಬಳಿಕ ಭಾರತೀಯ ಮುಸ್ಲಿಮರು ಅಪಾಯದಲ್ಲಿದ್ದಾರೆ ಅಂತ ಅಲಿ ಖಮೇನಿ ಮಾತನಾಡಿರ್ತಾರೆ. ಕಟ್ಟ ಇಸ್ಲಾಮಿಕ್ ಅನ್ನ ಸ್ಥಾಪಿಸಿದಂತವ್ರು. ಈಗ ಇರಾನ್ ನಲ್ಲಿ ನಾವು ಮಾತನಾಡೋದಾದ್ರೆ, ಇರಾನ್ ನಲ್ಲೂ ಸಹಿತ ಈ ಹಿಂದೆ 7,000 ವರ್ಷದಿಂದ ಒಂದು ಭಾರತಕ್ಕೆ ಇರಾನದ ನಂಟು ಇದೆ ಅನ್ನುವಂತಹ ಮಾಹಿತಿ. ಬಟ್ ಈಗಿನ ಒಂದು ವಿಚಾರದಲ್ಲಿ ಅಲ್ಲ. ಅಲಿ ಖಮೇನಿ ಒಂದು ಆಡಳಿತ ಬರೋಕ್ಕಿಂತ ಮುನ್ನವೇ ಅಲ್ಲಿ ಏನು ರಾಜರ ಒಂದು ಆಡಳಿತ ಇತ್ತು, ಆ ಕಾಲದಲ್ಲಿ ಭಾರತ ಮತ್ತು ಇರಾನ್ ಜೊತೆಗೆ ಒಂದು ಒಳ್ಳೆ ಬಾಂಧವ್ಯ ಇತ್ತು. ಅದಾದ್ಮೇಲೆ ಅಲಿ ಖಮೇನಿಯ ಆಡಳಿತ ಬಂದಾದ ಮೇಲೆ ರಾಹುಲ್ ಖಮೇನಿಯ ಆಡಳಿತ ಒಂದು ಏನು ಬರುತ್ತೆ, ರಾಹುಲ್ ಖಮೇನಿಯ ಆಡಳಿತದಲ್ಲಿ ಬಂದಂತ ಸಂದರ್ಭದಲ್ಲೂ ಸಹಿತ ಅಲ್ಲಿಂದ ಒಂದು ಭಾರತ ಮತ್ತು ಇರಾನ್ ನಡುವೆ ಅಲ್ಲಿ ಒಂದಿಷ್ಟು ಸಂಪರ್ಕಗಳು ಅಲ್ಲಿ ಸ್ಟಾಪ್ ಆಗ್ತಾ ಹೋಗುತ್ತೆ, ಅಂದ್ರೆ ಸ್ಥಗಿತಗೊಳ್ತಾ ಹೋಗುತ್ತೆ, ಒಂದೊಂದಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಅದಾದ ಮೇಲೆ ಇದೀಗ ಆರ್ಟಿಕಲ್ 370 ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಶ್ಮೀರ ವಿಚಾರದಲ್ಲಿ ಕೂಡ ಮುಸ್ಲಿಮರ ಮೇಲೆ ಹಲ್ಲೆ ಆಗ್ತಾ ಇದೆ, ಭಾರತದಲ್ಲಿ ಮುಸ್ಲಿಮರನ್ನ ಕಡೆಗಣಿಸಲಾಗ್ತಾ ಇದೆ, ಮುಸ್ಲಿಮರು ಅಪಾಯದಲ್ಲಿದ್ದಾರೆ ಅನ್ನುವಂತ ಹೇಳಿಕೆಯನ್ನ ಇದೇ ಅಲಿ ಖಮೇನಿ ಅಲ್ಲಿ ಕೊಟ್ಟಿರ್ತಾರೆ. ಸೊ ಇದನ್ನೆಲ್ಲ ಗಮನಿಸಿಕೊಂಡು ಮೋದಿ ಆ ವಿಚಾರಕ್ಕೆ ಏನಾದ್ರೂ ಅಲ್ಲಿ ಮೌನವಾಗಿದ್ದಾರಾ ಅನ್ನುವಂತ ಪ್ರಶ್ನೆಗಳು ಒಂದ್ ಕಡೆ ಕಾಣಿಸ್ತಾ ಇದೆ. ಇನ್ನು ಅದರಂತೆ ಭಾರತದ ವಿರೋಧ ಪಕ್ಷಗಳು ಖಂಡಿಸಿದ್ರು ಸಹ ಭಾರತ ಸರ್ಕಾರ ಮಾತ್ರ ಸಂತಾಪ ಸೂಚನೆಯನ್ನ ಮಾಡದೆ ಮೌನವಾಗಿರುವುದು ಯಾಕೆ ಅನ್ನುವಂತ ಪ್ರಶ್ನೆ ಈಗ ಎಲ್ಲೆಡೆ ಕೂಡ ಎದ್ದಿರುವಂತದ್ದು. ಕೊಲ್ಲಿ ಯುದ್ಧ ಆರಂಭವಾದ ಕೂಡಲೇ ಮಧ್ಯಪ್ರಾಚ್ಯದಲ್ಲಿ ಶಾಂತಿ ಕಾಪಾಡಿಕೊಳ್ಬೇಕು, ಯುದ್ಧದಿಂದ ಹಿಂದೆ ಸರಿದು ಪರಸ್ಪರ ಮಾತುಕತೆಯಿಂದ ಸಮಸ್ಯೆ ಪರಿಹರಿಸಿಕೊಳ್ಬೇಕು ಅನ್ನುವಂಥದ್ದು ಭಾರತದ ನಿಲುವು. ಸೊ ಎಂದಿಗೂ ಶಾಂತಿ ಪರವಾದ ದೇಶ ಎಂದಷ್ಟೇ ಭಾರತ ಹೇಳಿಕೆ ನೀಡಿರುವಂಥದ್ದು. ಇದಕ್ಕೆ ಹಲವಾರು ಕಾರಣಗಳಿವೆ. ಖಮೇನಿ ಹತ್ಯೆಗೆ ಜಗತ್ತಿನ ಯಾವ್ಯಾವ ದೇಶಗಳು ಏನೇನು ಪ್ರತಿಕ್ರಿಯೆ ನೀಡುತ್ತಿವೆ ಎಂದು ಮೌನವಾಗಿ ಭಾರತ ಅವಲೋಕಿಸುತ್ತಿದೆ ಅನ್ನುವಂಥದ್ದನ್ನ ಕೂಡ ಇಲ್ಲಿ ನಾವು ಗಮನಿಸಬೇಕಾಗುತ್ತೆ. ಸರ್ಕಾರದ ಮೂಲಗಳ ಪ್ರಕಾರ ಭಾರತದ ಕುರಿತು ಖಮೇನಿ ನಡವಳಿಕೆ ಹಲವಾರು ಬಾರಿ ದಾಖಲಾಗಿವೆ. 2017ರಿಂದ 2024ರವರೆಗೆ ಖಮೇನಿ 4 ಬಾರಿ ಭಾರತದ ಆಂತರಿಕ ವಿಷಯಗಳಲ್ಲಿ ಮೂಗು ತೂರಿಸುವಂತಹ ಕೆಲಸ ಮಾಡಿದ್ರು, ಸಲ್ಲದ ಹೇಳಿಕೆಗಳನ್ನ ನೀಡಿದ್ರು. ಆಗ 4 ಬಾರಿಯೂ ನವದೆಹಲಿಯಲ್ಲಿನ ಇರಾನ್ ರಾಯಭಾರಿಗೆ ಭಾರತ ಸಮನ್ಸನ್ನ ಕಳಿಸಿತ್ತು ಅನ್ನುವಂತ
ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಮೋದಿ ಮೌನವಾಗಿದ್ದಾರಾ ಅನ್ನುವಂಥದ್ದನ್ನ ಇಲ್ಲಿ ಗಮನಿಸಬೇಕಾಗುತ್ತೆ.